ಇನ್ನು ಇತರೆ ಸುದ್ದಿ ನೋಡೋದಾದ್ರೆ ಎಣ್ಣೆ ಪಾರ್ಟಿ ಶಾಸಕರ ಬಾಟಲ್ ಫೈಟ್ ಹೊರಗೆ ಬಂತು. ಡಿಕೆ ಬ್ರದರ್ಸ್ ಬಂಡಲ್ ಬಡಾಯಿ, ಪೆಟ್ಟು ತಿಂದ ಬಳ್ಳಾರಿ ಕೈ ಶಾಸಕನ ಮುಖ ಮೂತಿ ನಜ್ಜುಗುಜ್ಜು. ಯಾವ ಎಲ್ಲರಿ ನಿಮ್ಗೆ 5 ನಿಮಿಷದಲ್ಲಿ ನನ್ನ ಮಗನು ಪಾಪ ಅವ್ರ ಮಗನು ಫೋನ್ ಮಾಡಿ ಕೇಳ್ದ. 5 ನಿಮಿಷ ಅವ್ರಿಗೆ ಆನಂದ್ ಸಿಂಗ್ ಅವ್ರಿಗೇನೆ ಈಗ ಮಾತಾಡಿದ್ದಾರೆ. ಪಾಪ ಅವ್ರು ಯಾವ್ದೋ ಮದುವೆಗೆ ಏನೋ ಇದು ಮಾಡಕ್ಕೆ ಮನೆ ಯಾವ್ದೋ ಮದುವೆಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿದ್ದಾರೆ. ನನಗೆ ಫೋನ್ ಮಾಡಿದ್ರು. ಅವ್ರದ್ದು ತಲೆಗೆ ಪೆಟ್ಟು ಬಿದ್ದಿಲ್ಲ, ತಲೆಗೂ ಏನು ಆಗಿಲ್ಲ, ಆರೋಗ್ಯವಾಗಿದ್ದಾರೆ. ನನಗೆ ಗಲಾಟೆ ಆಗಿರೋ ತರ ಕಾಣಿಸ್ತಾ ಇಲ್ಲ. ಬ್ರದರ್ಸ್ ಬಂಡಲ್ ಮಾತಿಗೆ ಸಿಕ್ಕಿದೆ ಸಾಕ್ಷಿ. ಇದು ಪೆಟ್ಟು ತಿಂದ ಆನಂದ್ ಸಿಂಗ್ ಮೊರೆ. ಈ ಫೋಟೋದಲ್ಲಿರೋದು ಬಳ್ಳಾರಿಯ ವಿಜಯನಗರದ ಶಾಸಕ ಆನಂದ್ ಸಿಂಗ್ ಅವರೇ. 2 ಕಣ್ಣುಗುಡ್ಡೆ, ಮುಖ ಊದ್ಕೊಂಡಿದೆ. ರೆಸಾರ್ಟ್ನಲ್ಲಿ ಬಾಟಲ್ ಏಟು ತಿಂದ ಕೈ ಶಾಸಕ ಆಸ್ಪತ್ರೆ ಬೆಡ್ನಲ್ಲಿ ನರಳಾಡ್ತಿದ್ದಾರೆ. ಈಗಲ್ಟನ್ ರೆಸಾರ್ಟ್ನಲ್ಲಿ ಶಾಸಕರು ಬಾಟಲಿಯಲ್ಲಿ ಹೊಡೆದಾಡಿದ್ದನ್ನ ನಿನ್ನೆ ಡಿಕೆ ಬ್ರದರ್ಸ್ ಮರೆಮಾಚೋ ಪ್ರಯತ್ನ ಮಾಡಿದ್ರು. ಗಲಾಟೆನೇ ನಡೆದಿಲ್ಲ ಅಂತ ಕೈ ನಾಯಕರು ಮುಚ್ಚಾಕೋ ಪ್ರಯತ್ನ ಮಾಡಿದ್ರು. ಆದ್ರೆ ಗಂಭೀರ ಗಾಯಗೊಂಡಿರೋ ಆನಂದ್ ಸಿಂಗ್ ಫೋಟೋ ಹೊರಗೆ ಬರ್ತಿದ್ದಂತೆ ಎಚ್ಚೆತ್ತುಕೊಂಡ ಕಾಂಗ್ರೆಸ್ ನಾಯಕರು ಹಲ್ಲೆ ಮಾಡಿರೋ ಕಂಪ್ಲಿ ಶಾಸಕ ಗಣೇಶ್ ಅವರನ್ನ ಅಮಾನತು ಮಾಡಿದೆ. ರೆಸಾರ್ಟ್ನಲ್ಲಿ ನಡೆದಿರುವ ಅಹಿತಕರ ಘಟನೆ ಬಗ್ಗೆ ವರಿಷ್ಠರು ಕೂಲಂಕುಷವಾಗಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಆದೇಶದ ಮೇರೆಗೆ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಅವರನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತು ಮಾಡಲಾಗಿದೆ ಅಂತ ಕೆಪಿಸಿಸಿ ಕಾರ್ಯದರ್ಶಿ ಘೋರ್ಪಡೆ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಲ್ಲದೆ ಆಂತರಿಕ ತನಿಖೆಗೆ 3 ಸದಸ್ಯರ ಸಮಿತಿಯನ್ನ ಕೆಪಿಸಿಸಿ ರಚನೆ ಮಾಡಿದೆ. ರೆಸಾರ್ಟ್ ರಾಮಾಯಣ ಜೋರಾಗ್ತಿದ್ದಂತೆ ಈಗಲ್ಟನ್ ರೆಸಾರ್ಟ್ ವ್ಯಾಪ್ತಿಯ ಬಿಡದಿಯ ಪೊಲೀಸರು ಅಪೋಲೋ ಆಸ್ಪತ್ರೆಗೆ ಬಂದು ಆನಂದ್ ಸಿಂಗ್ ಹೇಳಿಕೆ ದಾಖಲಿಸಿಕೊಂಡ್ರು. ನಂತರ ಕಂಪ್ಲಿ ಶಾಸಕ ಗಣೇಶ್ ಬಿಡದಿ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ 323, 324, 307, 506 ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಇನ್ನು ರೆಸಾರ್ಟ್ ಗಲಾಟೆ ಬಗ್ಗೆ ಕಂಪ್ಲಿ ಶಾಸಕ ಗಣೇಶ್ ಫುಲ್ ಟೆನ್ಷನ್ ಆಗಿದ್ದಾರೆ. ಇವತ್ತು ರೆಸಾರ್ಟ್ ಬಿಟ್ಟು ಮಾಧ್ಯಮಗಳ ಮುಂದೆ ಬಂದ ಗಣೇಶ್ ನಾನು ಹಲ್ಲೆ ನಡೆಸಿಲ್ಲ ಅಂತ ಹೇಳಿ ಮಾಧ್ಯಮಗಳ ಮೇಲೆಯೇ ಗೂಬೆ ಕೂರಿಸಿದ್ರು. ಆನಂದ್ ಸಿಂಗ್ ನಮ್ಮ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮಗೆ ಅಣ್ಣನ ಸಮಾನ. ನಾನು ನೋಡಿದ್ದೀನಿ, ಈ ಬಾಟ್ಲಿ ತಗೊಂಡು ಹೊಡೆದಿವಿ ಇವೆಲ್ಲ ಯಾರನ್ನು ಹೇಳಿದಾರ? ಇವಾಗ ಮಾಧ್ಯಮದಾಗ ತೋರಿಸ್ತಿರಲ್ಲ ಸರ್, ಸುಳ್ಳು ಸರ್. ಇಲ್ಲ ನಮ್ ಗನ್ ಮ್ಯಾನ್ ಇದ್ದಾನೆ, ಇಲ್ಲಿ ಕೇಳ್ರಲ್ಲ, ಗನ್ ಮ್ಯಾನ್ ಕಚ್ಚಿದೀವಿ ಅಂತಾರೆ, ಇಲ್ಲಿ ಗನ್ ಮ್ಯಾನ್ ಇದಾನಲ್ಲ. ಮಾತು ಇವಾಗ ಭೀಮಾ ನಾಯಕು, ನಾನು ಆನಂದ್ ಸಿಂಗ್ 3 ಇವಾಗ ಇದೇ ರೀತಿ ಮತ್ತೆ ಹೋಗಕತ್ತೀವಿ. ನಾನು ನನ್ನ ಫ್ಯಾಮಿಲಿ ಪೂರ ಹೋಗಿ ಆನಂದನ್ ಅವ್ರ ಫ್ಯಾಮಿಲಿಗೆ ಕ್ಷಮಾಪಣೆ ಕೂಡ ಕೇಳಕ್ ನಾನು ಇಷ್ಟಪಡ್ತೀನಿ. ಈ ಮಧ್ಯೆ ಕಾಂಗ್ರೆಸ್ ನಾಯಕರ ರೆಸಾರ್ಟ್ ವಾಸ ಅಂತ್ಯಗೊಂಡಿದೆ. ಇವತ್ತು ರೆಸಾರ್ಟ್ನಲ್ಲಿ ನಡೆಯಬೇಕಿದ್ದ ಶಾಸಕಾಂಗ ಸಭೆ ಕೂಡ ರದ್ದಾಯಿತು. ನಂತರ ಎಲ್ಲಾ ಶಾಸಕರು ರೆಸಾರ್ಟ್ ಖಾಲಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇಷ್ಟೆಲ್ಲ ಆದ್ಮೇಲೆ ಹಾಗಾದ್ರೆ ಆನಂದ್ ಸಿಂಗ್ ಪೊಲೀಸರಿಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ಕೊಂಡ್ ಬನ್ನಿ. ಆನಂದ್ ಸಿಂಗ್ ಸ್ವಹೇಳಿಕೆ: ನಾನು ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕು ವಿಜಯನಗರ ಶಾಸಕನಾಗಿರ್ತೇನೆ. ರಾಮನಗರ ತಾಲೂಕು ಬಿಡದಿ ಹೋಬಳಿ ಬಳಿ ಇರುವ ಈಗಲ್ಟನ್ ರೆಸಾರ್ಟ್ನಲ್ಲಿ ನಮ್ಮ ಪಕ್ಷದ ಸೂಚನೆಯಂತೆ ಲೋಕಸಭಾ ಚುನಾವಣೆ ಹಾಗೂ ಬರ ನಿರ್ವಹಣೆ ಬಗ್ಗೆ ಚರ್ಚಿಸುವ ಸಭೆ ಕರೆದಿದ್ರು. ಈ ಸಭೆಯಲ್ಲಿ ಭಾಗವಹಿಸಲು ನಾನು ಹೋಗಿದ್ದೆ. ದಿನಾಂಕ 19/1/2019 ಶನಿವಾರ ರಾತ್ರಿ ನಾನು ಮೇಲ್ಕಂಡ ರೆಸಾರ್ಟ್ನಲ್ಲಿ ನನ್ನ ಸ್ನೇಹಿತ ಶಾಸಕರ ಜೊತೆ ಊಟ ಮುಗಿಸಿ ಕಂಪ್ಲಿ ಶಾಸಕರಾದ ಗಣೇಶ್ ಅವರೊಂದಿಗೆ ರೂಮಿನ ಕಡೆ ಹೋಗ್ತಿರುವಾಗ ಶಾಸಕರಾದ ಗಣೇಶ್ ಅವರು ನನ್ನನ್ನ ಉದ್ದೇಶಿಸಿ, ನೀನು ಚುನಾವಣೆಗೆ ನನಗೆ ಹಣದ ಸಹಾಯವನ್ನ ಸರಿಯಾಗಿ ಮಾಡಲಿಲ್ಲ, ನಿನ್ನ ಅಕ್ಕನ ಮಗ ಸಂದೀಪ್ನನ್ನ ಮುಗಿಸ್ತೇನೆ ಅಂದ್ರು. ನಾನು ಯಾಕಪ್ಪ ನಮ್ಮ ಮನೆ ಸುದ್ದಿಗೆ ಬರ್ತೀಯಾ ಎಂದಿದ್ದಕ್ಕೆ ಗಣೇಶ್ ಅವರು ತಮ್ಮ ದನಿಯನ್ನ ಜೋರು ಮಾಡಿ, ಏಕಾಏಕಿ ಮೊದಲು ನಿನ್ನನ್ನ ಕೊಲೆ ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ, ನಾನು ಇದಕ್ಕಾಗಿ ಕಾಯುತ್ತಿದ್ದೆ ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪಕ್ಷದ ಮುಖಂಡರನ್ನ ಎತ್ತಿ ಕಟ್ಟಿಕೊಂಡು ಅಲ್ಲೇ ಅವನ ಕೈಗೆ ಸಿಕ್ಕಿದಂತಹ ದೊಣ್ಣೆಯಿಂದ ಹಾಗೂ ಪಾಟ್ಗಳಿಂದ ತಲೆ ಮತ್ತು ಮುಖದ ಮೇಲೆ ಹೊಡೆದು ನನ್ನ ತಲೆಯನ್ನ ಗೋಡೆಗೆ ಗುದ್ದಿಸಿ, ಪಿಸ್ತೂಲ್ ಕೊಡ್ರೋ ಇವನನ್ನ ಇಲ್ಲೇ ಮುಗಿಸ್ತೇನೆ ಅಂತ ಕೂಗಾಡಿದ. ಇವನು ರಾಜಕೀಯವಾಗಿ ನನ್ನನ್ನ ಮುಗಿಸಲು ಹೊರಟಿರ್ತಾನೆ, ಈಗಲೇ ಇವನ ಪ್ರಾಣ ತೆಗೆದು ಇವನ ಜೀವನವನ್ನ ಮುಗಿಸ್ಬಿಡ್ತೇನೆ ಅಂತ ಹೇಳಿ ನಾನು ಕೆಳಕ್ಕೆ ಬಿದ್ದಾಗ ನನ್ನ ಹೊಟ್ಟೆ ಮತ್ತು ಮುಖಕ್ಕೆ ಕಾಲುಗಳಿಂದ ಸಾಯಿ ಸಾಯಿ ಅಂತ ತುಳಿದು ಕೈ ಮುಷ್ಟಿಯಿಂದ ದೇಹದ ಮೇಲೆ ಗುದ್ದಿರ್ತಾನೆ. ಇದರಿಂದ ನನಗೆ ಕಣ್ಣುಗಳ ಬಳಿ, ಎದೆ, ಮುಖ, ದೇಹದ ಇತರೆ ಕಡೆಗಳಲ್ಲಿ ಊತದಂತಹ ಮೂಗೇಟುಗಳಾಗಿರ್ತವೆ.
ಈ ವೇಳೆಯಲ್ಲಿ ಸಚಿವರಾದ ತುಕಾರಾಂ, ಶಾಸಕರಾದ ರಘುಮೂರ್ತಿ, ರಾಮಪ್ಪ ಹಾಗೂ ತನ್ವೀರ್ ಸೇಠ್ ಇವರು ಆ ಸಮಯದಲ್ಲಿ ಗಣೇಶ್ ಅವರನ್ನ ತಡೆಯದೇ ಇದ್ರೆ ಖಂಡಿತವಾಗಿ ನನ್ನನ್ನ ಕೊಲೆ ಮಾಡ್ತಿದ್ರು. ಇದರಿಂದ ನಾನು ಅರೆ ಪ್ರಜ್ಞಾವಸ್ಥೆಗೆ ತಲುಪಿದ ನನಗೆ ಪ್ರಜ್ಞೆ ಬಂದಾಗ ನಾನು ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೆ. ಗಣೇಶ್ ಅವರು ನನ್ನ ಕೊಲೆ ಮಾಡುವ ಉದ್ದೇಶದಿಂದ ಮೇಲ್ಕಂಡಂತೆ ನನ್ನ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಲು ಪ್ರಯತ್ನಿಸಿರುವುದರಿಂದ ನನಗೆ ಜೀವ ಬೆದರಿಕೆ ಇರುತ್ತೆ. ಆದ್ದರಿಂದ ನನ್ನ ಮೇಲೆ ಹಲ್ಲೆ ನಡೆಸಿರುವ ಕಂಪ್ಲಿ ಶಾಸಕರಾದ ಗಣೇಶ್ ಅವರ ಮೇಲೆ ಸೂಕ್ತ ಕಾನೂನು ರೀತಿ ಕ್ರಮ ಜರುಗಿಸಿ ನನಗೆ ನನ್ನ ಕುಟುಂಬಕ್ಕೆ ರಕ್ಷಣೆ ನೀಡಲು ಕೋರ್ತೇನೆ.